ಹೆಸರು ನವಿತಾ ಸಿದ್ದರಾಮ್ ರೂಢಗಿ. ನಾನು 2024-25ನೇ ಸಾಲಿನಲ್ಲಿ SSLCಯಲ್ಲಿ ಶ್ರೀ ಸದ್ಗುರು ಸದಾನಂದ ಸ್ವಾಮೀಜಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ತೆಲುಗಿಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಹೀಗಾಗಿ ನಮ್ಮ SSLC ಸಹೋದರ ಸಹೋದರಿಯರಿಗೆ ಒಂದಿಷ್ಟು ಕಿವಿಮಾತುಗಳನ್ನು ಹೇಳಲು ಬಯಸುತ್ತೇನೆ. ಈಗ SSLC ಅಂದ್ರೆ ಎಲ್ಲರೂ ಎಷ್ಟು ಭಯ ಪಟ್ಕೋತೀವಿ, ಯಾಕಂದ್ರೆ ಏನಂದ್ರೆ ಅದು ನಮ್ಮ ಜೀವನದಾಗ ಫಸ್ಟ್ ಹೆಜ್ಜೆ ಇರ್ತೈತಿ, ನಮ್ಮ ಲೈಫ್ ಒಳಗೆ ಫಸ್ಟ್ ಹೆಜ್ಜೆ ಅದು. ಯಾಕಂದ್ರೆ ಎಲ್ಲರಿಗೂ ಬೇಸ್ಮೆಂಟೇ ಅದೇ ಆಗಿರ್ತೈತಿ. ಅದರಿಂದ ಏನೋ ಒಂದು SSLC ಒಂದು ಚಲೋ ರಿಸಲ್ಟ್ ಬಂತಪ್ಪ ಅಂದ್ರೆ ಮುಂದೆ ಎಷ್ಟೋ ಆಯ್ಕೆಗಳು ಬಂದಿರ್ತಾವೆ. ಈಗ ನಾವು SSLC ಅಂದ್ರೆ ನಮಗೆ ಬೋರ್ಡ್ ಎಕ್ಸಾಮ್ಸು ಅದು ಇದು 128 ಟೆನ್ಷನ್ ತೊಗೊಂಡ್ಬಿಡ್ತೀವಿ. ನಾವು ಫಸ್ಟ್ ಅದು ಎಕ್ಸಾಮ್ ಏನು ನಮ್ಮ ಲೈಫ್ ಒಳಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಬಂದಿರೋಂಥ ಪರೀಕ್ಷೆ ಆಗಿರ್ತದೆ. ಅದನ್ನು ನಾವು ಏನೋ ಒಂದು ದೊಡ್ಡ ಇದ್ದಿರ್ತಾರ ಸುಮ್ಮನೆ ಟೆನ್ಷನ್ ತೊಗೊಂಡು ಅದನ್ನು ತೊಗೊಂಡು ಓದೋದು ಇರೋಂಗಿಲ್ಲ. ಸುಮ್ಮನೆ ರಿಲ್ಯಾಕ್ಸ್ ಆಗಿ ಓದೋದು, ಯಾವಾಗ ಮನ್ಸಿಗೆ ಬರ್ತೈತೆ ಅಂಥೇಳಿ ಆವಾಗ ಓದೋದು ಮಾಡೋದು. ನಾವು ಹಂಗಂಥೇಳಿ ಗುಡ್ಡ ಹೊತ್ಕೊಂಡು ಕೂತು ಓದ್ಕೋದು ಕುಂತ್ರೆ ನಮಗದು ಆಗೋದಿಲ್ಲ. ಯಾವಾಗ ಒಂದು ಟೈಮ್ ಟೇಬಲ್ ಇರಬೇಕು. ಇಲ್ಲ ಅಂದ್ರೆ ಶಾರ್ಟ್ ನಾವು ಲಾಂಗಾಗಿ 1-2 ತಾಸು ಕುಂತು ಓದೋದಕ್ಕಿಂತ ಮನಸ್ಸು ಕೊಟ್ಟು ಒಂದೇ ತಾಸು ಓದಿದ್ರೂ ಎಷ್ಟೋ ನಮಗೆ ತಲೆ ಹತ್ತಿರ್ತದೆ. ಆದರೆ ನಾವು ಈಗ ಎಕ್ಸಾಮ್ ಅಂದ್ಕೊಂಡು ಎಕ್ಸಾಮ್ ಹಿಂದಿನ ದಿವಸ ಓದ್ಕೋತ ಕೂತೀವಿ ಅಂದ್ರೆ ಅದು ನಮ್ಗೆ ಆಗ್ಲಾರ್ದ ಮಾತು. ನಾವು ಯಾವಾಗ ಪಾಠ ಕೇಳಿದ ತಕ್ಷಣ ಅದೇ ರೀತಿ ಅವತ್ತಿನ ದಿನಾನೇ ಆ ಕ್ವಶನ್ಸ್ಗಳು ಓದೋದು, ಕ್ವಶನ್ಸ್ ಪೇಪರ್ಸ್ ಬಿಡಿಸೋದು, ಅದೇ ರೀತಿ ಎಲ್ಲ ಥರನೂ ಆ ಪಾಠದ ಬಗ್ಗೆ ಆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು. ಈ ಥರ ಅದನ್ನು ಬಾಯ್ಹೆಟ್ ಹಾಕೋದಲ್ಲ, ಒಂದು ಅರ್ಥ ಮಾಡಿಕೊಂಡು ಒಂದು ಲೆವೆಲ್ ಒಳಗೆ ಓದ್ಕೋತ ಹೋದರೆ ನಮಗೆ ಈಸಿ ಆಗುತ್ತೆ. ಎಕ್ಸಾಮ್ಸ್ ಅನ್ನೋ ಭಯನೇ ಇರೋಂಗಿಲ್ಲ. ಈಗ ಎಕ್ಸಾಮ್ ಅಂದ್ಕೊಳ್ಳೆ ನಾವು ಈಗ 2-3 ತಿಂಗಳು ಇರ್ತೈತಿ, ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆವಾಗ ಏನು ಅನ್ಸುತ್ತೆ, ಯಪ್ಪ ನಾವು SSLC ರಿಸಲ್ಟ್ ಮಾಡಬೇಕು, ಮನ್ಯಾಗ ಅದು ಇದು ಅದೆಲ್ಲ ಟೆನ್ಷನ್ ಬಿಟ್ಟು ಹಾಕ್ಬೇಕು. ಫಸ್ಟ್ ನಾವು 10th ಬಂದ್ವಾ, ಅದು ಸ್ಟಾರ್ಟಿಂಗಿಂದನೇ ಅನ್ಕೊಂಬಿಡೈತೆ ನಮ್ಗೆ ಇವಾಗ ಎಕ್ಸಾಮ್ ಅದಾವೆ. ನಮ್ಗೆ ಯಾವುದೇ ಘಟಕ ಪರೀಕ್ಷೆ ಆಗಲಿ, FA1s ಆಗಲಿ, SA1 ಆಗಲಿ, ಸರಣಿ ಆಗಲಿ, ಯಾವ ಎಕ್ಸಾಮ್ ಕಾಪಿ ಮಾಡ್ಲಾರೆ ಆರಾಮ್ ಬರೆದ್ರಿ ಅಂದ್ರೆ ಮುಂದೆ SSLC ಎಕ್ಸಾಮ್ ದಿನ ನಿಮ್ಗೆ ಏನೂ ಟೆನ್ಷನ್ನೇ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಸ್ವಾಭಿಮಾನ ಗೊತ್ತಿರ್ತೈತಿ. ನಾವು ನಮ್ಮ ಧೈರ್ಯದಿಂದ ನಾವು ಬರಿತೀವಿ ಅಂಥೇಳಿ ನಮಗೆ ಅರ್ಥ ಆಗಿರ್ತೈತಿ. ಯಾಕಂದ್ರೆ ನಾವು ಇಷ್ಟು ದಿನ ಇಷ್ಟೆಲ್ಲ ಎಕ್ಸಾಮ್ಸ್ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ. ಹೀಗಾಗಿ ನಮ್ಗೆ ಯಾವುದೇ ರೀತಿ ಭಯನೂ ಉಂಟಾಗೋದಿಲ್ಲ. ಮತ್ತು ನೀವು ಎಕ್ಸಾಮ್ಸ್ ಅಂದ್ರೆ ಒಟ್ಟು ಯಾರು ಟೆನ್ಷನ್ ತೊಗೋಬಾರ್ದು. ಒಟ್ಟು ಎಕ್ಸಾಮ್ ಟೈಮ್ ಒಳಗಂದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ಬಂತ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರು ಇಷ್ಟೇ ಆಗಿರಬೇಕು. ಬೇರೆದವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ರಿ ಅಲ್ಲೇ ನಿಮ್ಮ ಎಕ್ಸಾಮ್ ಲಾಸ್ ಆಗ್ಬಿಡ್ತದೆ. ಆ ಟೈಮಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. SSLC ಒಳಗಿದ್ದಾಗ ನಾವು ಏನು ಅನ್ಕೋತೀವಿ, ಸ್ಟಾರ್ಟಿಂಗ್ ಐತಿ, ಇನ್ನೂ 1 ವರ್ಷ ಐತಿ ಓದ್ಬೋದು ಅಂಥೇಳಿ. ಬರೀ